ನೀವು ಯಾವುದಾದ್ರೂ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನ ಚೂಸ್ ಮಾಡಬೇಕು ಆ್ಯಂಡ್ ಅದು ನಿಮ್ಮ ಫೇವ್ರೆಟ್ ಲ್ಯಾಂಗ್ವೇಜ್ ಆಗಿದ್ದರೆ ಬೆಟರ್ ಆಗಿರುತ್ತೆ. ಬಿಕಾಸ್ ನಿಮ್ಮ ಫೇವ್ರೆಟ್ ಲ್ಯಾಂಗ್ವೇಜ್ ಆಗಿದ್ದರೆ ನಿಮ್ಗೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಸೊ ನಿಮ್ಗೆ ಅದರಲ್ಲಿ ಆಲ್ಮೋಸ್ಟ್ ಬೇಸಿಕ್ಸ್ ಎಲ್ಲ ಚೆನ್ನಾಗೇ ಗೊತ್ತಿರುತ್ತೆ. ದ್ಯಾಟ್ ಈಸ್ ಮೋರ್ ದೆನ್ ಎನಫ್ ಟು ಸ್ಟಾರ್ಟ್ DSA. ಓಕೆ, ಸೊ ನೀವು ಯಾವುದಾದ್ರೂ ಲ್ಯಾಂಗ್ವೇಜ್ ಚೂಸ್ ಮಾಡಿ ಗುರು, ಬಟ್ ಸಿ ಪ್ರೋಗ್ರಾಮಿಂಗ್ ಅಲ್ಲ. ನಮ್ಮೆಲ್ರಿಗೂ ಗೊತ್ತು ಯಾಕೆ ಅಂತ. ಬಿಕಾಸ್ ಅದು ಊಪ್ಸ್ನ ಸಪೋರ್ಟ್ ಮಾಡಲ್ಲ. ಆ್ಯಂಡ್ ನೀವು ಲೈಕ್ ಅವರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ C++ಅಲ್ಲಿ ಮಾಡ್ತಾಯಿದ್ದಾರೆ DSAನ, ಪೈಥನಲ್ಲಿ ಮಾಡ್ತಾಯಿದ್ದಾರೆ DSAನ, ಜಾವಾದಲ್ಲಿ ಮಾಡ್ತಾಯಿದ್ದಾರೆ DSAನ. ಇಟ್ ಡಸಂಟ್ ಮ್ಯಾಟರ್. ನಿಮಗೆ ಯಾವ ಲ್ಯಾಂಗ್ವೇಜ್ ಇಷ್ಟ ಇದೆ, ನೀವು ಪೈಥನಲ್ಲಿ ಚೆನ್ನಾಗಿ ಮಾಡ್ತೀರಾ, ನಿಮಗೆ ಪೈಥನ್ ತುಂಬ ಚೆನ್ನಾಗಿ ಬರುತ್ತೆ ಅಂತಂದರೆ ಪೈಥನಲ್ಲಿ DSA ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಜಾವ ಚೆನ್ನಾಗಿ ಬರುತ್ತೆ ಅಂತಂದರೆ ಜಾವದಲ್ಲಿ DSA ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಬಟ್ DSA ಸ್ಟಾರ್ಟ್ ಮಾಡಬೇಕು ಗುರು, ಅಷ್ಟೇ. ಓಕೆ, ಇಟ್ ಕುಡ್ ಬಿ ಎನಿ ಲ್ಯಾಂಗ್ವೇಜ್, ಜಸ್ಟ್ ಸ್ಟಾರ್ಟ್ ಮಾಡಿ DSAನ.